ಸಾಲು ಸಾಲು ಆರೋಪವನ್ನ ಮಾಡಿದಂತಹ ಕೈ ನಾಯಕನಿಗೆ ಇದೀಗ ಶಾಕ್ ಎದುರಾಗಿದೆ. ಮತಗಳ್ಳತನದ ಆರೋಪ ಮಾಡಿದ ಕೈಗೆ ಕಾನೂನು ಬಿಸಿಯನ್ನ ಮುಟ್ಟಿಸಿದೆ. ಚುನಾವಣಾ ಆಯೋಗದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ರಾಹುಲ್ ಗಾಂಧಿ. ಸಾಲು ಸಾಲು ಆರೋಪವನ್ನ ಮಾಡಿದ್ರು. ಇದೀಗ ಆ ಒಂದು ಆರೋಪಕ್ಕೆ ಶಾಕ್ ಸಿಕ್ಕಿರುವಂತದ್ದು ರಾಹುಲ್ ಗಾಂಧಿಗೆ. ಮತಗಳ್ಳತನದ ಆರೋಪವನ್ನ ಮಾಡಿದಂತಹ ರಾಹುಲ್ ಗಾಂಧಿಗೆ ಕಾನೂನು ಬಿಸಿ ತಟ್ಟಿದೆ. ಇದೀಗ ಚುನಾವಣಾ ಆಯೋಗದ ಕೆಂಗಣ್ಣಿಗೆ ರಾಹುಲ್ ಗಾಂಧಿ ಗುರಿಯಾಗಿದ್ದಾರೆ. ರಾಹುಲ್ ಗಾಂಧಿಗೆ ನೋಟಿಸ್ ಜಾರಿ ಮಾಡಿದೆ ಆಯೋಗ. ಚುನಾವಣಾ ಆಯೋಗದ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಸಿಡಿದೆದ್ದಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಸತ್ ಬಳಿ ಇಂಡಿಯಾ ಕೂಟದ ಸದಸ್ಯರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ, ಖರ್ಗೆ ಸೇರಿ ಕೂಟದ ಸಂಸದರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಾಲು ಸಾಲು ಆರೋಪವನ್ನ ಮಾಡಿದ್ರು. ಆಗಸ್ಟ್ 6ನೇ ತಾರೀಕು ಈ ಒಂದು ಆರೋಪವನ್ನ ಮಾಡಿದಂಥದ್ದು. ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮತಗಳ್ಳತನದ ವಿರುದ್ಧ ಆರೋಪದ ಸುರಿಮಳೆಯನ್ನೇ ಸುರಿಸಿದ್ರು. ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಆರೋಪವನ್ನ ಮಾಡಿದ್ರಿಂದ ಕೆಂಗಣ್ಣಿಗೆ ಗುರಿಯಾಗಿದ್ರು ರಾಹುಲ್ ಗಾಂಧಿ. ಇದೀಗ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಆಯೋಗ ಕೂಡ. ಆ ನೋಟಿಸ್ಗೆ ದಾಖಲೆ ಸಮೇತವಾಗಿ ಉತ್ತರವನ್ನ ಕೊಡುವಂತೆ ಚುನಾವಣಾ ಆಯೋಗ ನೋಟಿಸ್ ಅನ್ನ ಜಾರಿ ಮಾಡಿದಂಥದ್ದು. ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನ ಚುನಾವಣಾ ಆಯೋಗ ಜಾರಿ ಮಾಡಿದ್ದನ್ನ ಖಂಡಿಸಿ ಕಾಂಗ್ರೆಸ್ ಇದೀಗ ಸಿಡಿದೆದ್ದಿದೆ. ಸಂಸತ್ ಬಳಿ ಇಂಡಿಯಾ ಕೂಟದ ಸದಸ್ಯರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ನೋಟಿಸ್ ಜಾರಿ ಮಾಡಿದಂತ ಕಾರಣದಿಂದ ಸಿಡಿದೆದ್ದಿರುವಂತದ್ದು. ರಾಹುಲ್ ಗಾಂಧಿ, ಖರ್ಗೆ ಸೇರಿ ಕೂಟದ ಸಂಸದರು ಕೂಡ ಈ ವೇಳೆ ಭಾಗವಹಿಸಿದ್ದಾರೆ. ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇದೀಗ ಚುನಾವಣಾ ಆಯೋಗ ನೋಟಿಸ್ ಅನ್ನ ಜಾರಿ ಮಾಡಿದ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಸಾಲು ಸಾಲು ಆರೋಪವನ್ನ ಮಾಡ್ತಾರೆ. ದಾಖಲೆ ಸಮೇತ ಮತಗಳ್ಳತನದ ಬಗ್ಗೆ ಹೇಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ.